ಅಂತಿದ್ದಾರೆ, ಅದು ಸುಳ್ಳಿರಲ್ಲ. ಪಾಪ ಅವರು ಅದು ನಂಬಿ ಬದುಕ್ತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ. ಅದೇ ಕಾಲಕ್ಕೆ ತಂಬಾಕು ಬೆಳೆಗಾರರು ಸಹಿತ ಅವರು ಕೇಳ್ತಾ ಇದ್ದಾರೆ, ನಮ್ಮ ಬದುಕೇನಪ್ಪ, ನಮ್ಮ ಬದುಕೇನಂತಾರೆ. ಇದಕ್ಕೆ ಈ ಎಲ್ಲದಕ್ಕೂ ನೋಡ್ರಿ, ಒಂದು ಮಾತು ನಾವು ಕನ್ನಡದಲ್ಲಿ ಗಾದಿ ಮಾತದ, ಒಂದು ಮಳೆ ಆಯ್ತಂದ್ರೆ ಮಳೆ ಆದಾಗ ಕುಂಬಾರಿಗೆ ಏನಪ್ಪ ಅಂದರೆ ಯಾಕೆ ಮಳೆ ಆಗ್ತದಪ್ಪ ಅಂತೇಳಿ ಅದು ರೈತಗೆ ಖುಷಿ ಆಗುವಂಥದ್ದು. ಇಬ್ಬರಿಗೂ ಏಕಾಲಕ್ಕೆ ಖುಷಿ ಆಗುವಂಥ ವಿಷಯ ಅಲ್ಲ. ಆದರೆ ಹೆಚ್ಚು ಯಾರಿಗೆ ಹಾನಿ ಆಗ್ತದೆ ಅದು ನೋಡ್ಕೋಬೇಕಾಗ್ತದೆ. ಕೇವಲ ಲಾಭದೊಂದು ಉದ್ಯೋಗ ಇಟ್ಕೊಳ್ಳೋದಲ್ಲ, ಇಡೀ ಮನುಕುಲಕ್ಕೆ ನಾವು ದೊಡ್ಡ ವೈರಿ ಯಾವುದಪ್ಪ ಅಂತಂದ್ರೆ ಈ ಗುಟ್ಕಾವನ್ನು ನಿಷೇಧ ಮಾಡಿದ್ದು ಜೊತೆಗೆ ಸಾರಾಯ ಇನ್ನೊಂದು ನಿಷೇಧ ಮಾಡಿದ್ರಂತೂ ಈ ರಾಜ್ಯ. ಹೌದು, ನಿಷೇಧ ಮಾಡಿ ಅಷ್ಟೇ ಬಿಡುವಾಗಿಲ್ಲ, ಬರೀ ನಿಷೇಧ ಮಾಡೋದು ಮತ್ತು ಏನಂತೀರಿ ನೀವು ಬ್ಲ್ಯಾಕ್ದವ್ರು ಸಿಗುವಂಥದ್ದು ಮತ್ತೆ ಸಿಗುವಂಥದ್ದಲ್ಲ. ನಿಷೇಧ, ಸಂಪೂರ್ಣ ನಿಷೇಧನ ಸಿಕ್ಕವ್ರು ಒಳಗೆ ಹೋಗುವಂಥದ್ದು, ಶಿಕ್ಷೆ ಆಗುವಂಥದ್ದು ಆಗಬೇಕು. ಆಗೋದಷ್ಟಲ್ಲ, ಯಾರು ತಯಾರು ಮಾಡಿದ್ರೆ ಅವ್ರಿಗೂ ಶಿಕ್ಷೆ ಆಗಬೇಕು. ಬರೀ ಶಿಕ್ಷೆ ಅಂತ ಹೇಳಿಬಿಡುವಾಗಿಲ್ಲ. ನಮ್ಮಲ್ಲಿ ಏನಾಗಿದೆಪ್ಪ ಅಂದರೆ ಇವತ್ತು ಎಲೆಕ್ಷನ್ ಕಮಿಷನ್ದೊಳಗೆ ಇವು ಮಾಡಬಾರ್ದು, ತಪ್ಪು ಅಂತ ಹೇಳ್ತಾರೆ. ಶಿಕ್ಷೆ ಏನು ಅವುಗಳಿಗೆ ಕೆಲವುಗಳಿಗೆ ಕ್ಲಿಯರಾಗಿ ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ತಪ್ಪುಗಳು ಅಪರಾಧಗಳ ಮೇಲೆ ಹಾಗೆ ಆಗ್ತಿರ್ತವೆ. ನೋಡಿರಿ, ಸ್ವತಃ ಲೋಕಾಯುಕ್ತ ಎಷ್ಟೋ ಭ್ರಷ್ಟರು ಹೇಳೋದ್ರು ಸಹಿತ ಎಷ್ಟೋ ಜನ ಭ್ರಷ್ಟ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಯಾಕಂತಂದ್ರೆ ನಮ್ಮ ಕಾನೂನಲ್ಲಿರುವಂಥ ಲೋಪದೋಷಗಳಂತ. ಹಂಗೆ ಇಲ್ಲೂ ನಿಷೇಧ ಹೇರಿದ್ರೆ ನಿಷೇಧನ ನೋಡ್ರಿ. ಗುಜರಾತ್ನಲ್ಲಿ ನಿಷೇಧ ಹೇರಿದ್ರು, ಗಾಂಧೀಜಿಯವರ ರಾಜ್ಯ ಅಂತೇಳಿ. ಆದಾಗ ಇವತ್ತಿಗೂ ಅಲ್ಲಿ ತುಳುಗಿನಲ್ಲಿ ಬ್ಲ್ಯಾಕ್ನಲ್ಲಿ ಸಾರಾಯಿ ಮಾರಾಟ ಆಗ್ತಂತ ರಿಪೋರ್ಟ್ಸ್ಗಳಿದ್ದಾವೆ. ಅನೇಕ ಜನ ಈ ಬ್ಲ್ಯಾಕ್ ಸಾರಾಯಿ ಕೊಡೋದು, ಮತ್ತೆ ಅವ್ರು ಸಾರಾಯಿ ಕೊಡೋದು ಸತ್ತಿದ್ದು ನಾವು ನೋಡ್ತಾ ಇದ್ದೀವಿ. ಅದೇ ಕಾಲಕ್ಕೆ ಈ ಬಿಹಾರದಲ್ಲೂ ಸಹಿತ ಸಾರಾಯಿ ನಿಷೇಧ ಹಾಕಿದ್ರು, ಅದು ಯಶಸ್ವಿ ಆಗಲಿಲ್ಲ. ಕಾರಣ ಅಂದರೆ ಅಲ್ಲಿ ರಾಜಕಾರಣಿಗಳಿಗೆ ವಿಲ್ ಪವರ್ ಇಲ್ಲ ಅಂತ. ಹೀಗಾಗಿ ಅಲ್ಲಿ ಸಾರಾಯಿ ಎನ್ನುವಂಥದ್ದು ಗುಪ್ತ ನಡೆಯುವಂಥದ್ದು